ಅಲ್ಲಿ ಅಭಿ ಶ್ರೀ ಸಾಯಿ 12ನೇ ಆಟಗಾರರು, ಮೌರ್ಯ 12ನೇ ಆಟಗಾರರು ಬರ್ಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಮೌರ್ಯ 12ನೇ ಆಟಗಾರರು ಉಪಸ್ಥಿತಿಯಲ್ಲಿದ್ದಾರೆ. ಮೊದಲ ಓವರ್ಗಾಗಿ ಸುನಿಲ್ ಅನ್ನು ಪರಿಚಯಿಸುವಂತಹ ಪ್ರಯತ್ನ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಒಳಗಡ ಪ್ರದೀಪ ಮತ್ತು ಮಹೇಶ ಆರಂಭಿಕ ಹಂತದ ಆಟಗಾರರು. ಮೊದಲ ಚೆಂಡು ರಿವರ್ಸ್ ಶಾಟ್ ರೂಪದಲ್ಲಿ ಓಟುಗಳಿಗೆ ಅವಕಾಶವನ್ನು ಪ್ರದೀಪ ಮಾಡಿಕೊಟ್ರು. ಪ್ರದೀಪನ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಮಹೇಶ, ಎರಡನೇ ಬಾರಿ ಸುನೀಲ್, ಎರಡನೇ ಬಾರಿ ಬಹಳ ಶುತಮರ್ತ ಹೊಡೆತ ತನ್ಮೂಲಕ ಡೀಪ್ ಮಿಡುಗಡೆ ಭಾಗದಲ್ಲಿ ಮೊದಲ ಬೌಂಡ್ರಿ ಕೂಡ ಮಹೇಶರ ದಾಟಿನ ಮುಖಾಂತರವಾಗಿ ಬರ್ತಾ ಇದೆ. ಆರಂಭಿಕ ಪಂದ್ಯ ಶೂನ್ಯಕ್ಕೆ ಹೋದರನ್ನು ಮಹೇಶ ಒಪ್ಪಿಸಿದ್ರು. ಈ ಪ್ರಾಮುಖ್ಯವಾಗಿರ್ತಕ್ಕಂಥ ಪಂದ್ಯಾಟದಲ್ಲಿ ಮೊದಲ ಎಸೆತಕ್ಕೆ ಬೌಂಡ್ರಿ ಕೂಡ ಅವರ ದಾಟಿನ ಮುಖಾಂತರವಾಗಿ ಬರ್ತಾ ಇದೆ. ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 ಓಟುಗಳು. ನಂಬಲ ಸಾಧ್ಯವಾಗಿರ್ತಕ್ಕಂಥ ಜಯವನ್ನು ಎಂಸಿಸಿ ಆಟಗಾರರು ದಾಖಲಿಸಿದ್ದಾರೆ. ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಆರ್ಯದ ಆಟಗಾರರು ಎರಡನೇ ಪಂದ್ಯದಲ್ಲಿ ಆಘಾತಕಾರಿ ಸೋಲನ್ನು ಕಂಡಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗೂಟದ ಹಿಂಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಪಡೆಯುವಂತಹ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಟ ನೇರ ಹೊರತುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳ ಶೋತಭರಿತ ಹೊಡೆತ. ನಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬೌಂಡ್ರಿ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. 4 ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ ಮೊದಲ ಓವರ್ನ ಮುಕ್ತಾಯಕ್ಕೆ 9ಕ್ಕೆ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. ಮುಂದಿನ ಪಂದ್ಯ ಜೆಬಿಸಿಸಿ ಮತ್ತು ಗಜಾನನ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಜೆಬಿಸಿಸಿ ಮತ್ತು ಗಜಾನನ ಕ್ಯಾಪ್ಟನ್ ದಿನದ ಮುಂದಿನ ಪಂದ್ಯಕ್ಕೆ ಟಾಸ್ಗೆ ಬರಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದೇವೆ. ಮೊದಲ ಓವರ್ನ ಮುಕ್ತಾಯಕ್ಕೆ 9ಕ್ಕೆ ನೋಲಾ. ಆನಂದನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ ಕಲ್ಪತರು ಚಾರಿಟೇಬಲ್ ಟ್ರಸ್ಟ್ ಇವರ ರಾಷ್ಟ್ರದಲ್ಲಿ ಸಾಗ್ತಾ ಇರ್ತಕ್ಕಂಥ ಮಹಾಶಿವರಾತ್ರಿಯ ಸಂಭ್ರಮ ಆಚರಣೆ ಸಡಗರದ ನಡುವೆ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕಲ್ಪತರು 2020 ಕ್ರೀಡಾಕೂಟ.
ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಬ್ಯಾಕ್ ಟು ಬೌಲರ್ ಜಾತ ಸುರಕ್ಷಿತವಾಗಿರ್ತಕ್ಕಂಥ ಗ್ಯಾಪ್ ಶಾಟ್ ಮುಖಾಂತರವಾಗಿ ಪ್ರದೀಪ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಅವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಮೊದಲ ಬೌಂಡ್ರಿ ಕೂಡ ಪ್ರದೀಪ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಮತ್ತೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ವಲ್ಪ ಮಟ್ಟಿಗೆ ಸೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಒಂದೋಟುಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 14 ಓಟುಗಳು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸುಲಭ ಕ್ಯಾಚ್ ಈ ಹಂತದಲ್ಲಿ ಕೈ ಸೇರ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಹೇಶ ಮಾಡಿದ್ರು. ನಿರೀಕ್ಷಿತ ಹಂತದ ಓಟುಗಳು ಬರ್ತಾ ಇಲ್ಲ. ನೇರವಾಗಿ ಆ ವಿಭಾಗದ ಕ್ಷೇತ್ರರಕ್ಷಕ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಮಂಜು ಪಡೆದುಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಸೀನಾ ಅಂಕಣಕ್ಕೆ ಆಗಮಿಸಿದ್ದಾರೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ. ಬೆಳಗಿನ ಅವಧಿಯಲ್ಲಿ ಆರಂಭ ಕಂಡಿರ್ತಕ್ಕಂಥ ಪಂದ್ಯಾಕೂಟ. ಮೊದಲನೇ ದಿನದ 6ನೇ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಇವತ್ತಿನ ದಿನ 8 ಪಂದ್ಯಗಳು ಜರಗಬೇಕಾಗಿದೆ. ಮತ್ತೆ ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಪ್ರದೀಪ ದಾಂಡಿನ ಮುಖಾಂತರವಾಗಿ ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಫುಲ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಒಂದೋಟುಗಳ ಸೇರ್ಪಡೆ. ತಡ ಮೊತ್ತ 15 ಓಟುಗಳು. ಪಂದ್ಯಾಟ ಮುಂದುವರಿಸಿಕೊಳ್ಳಬೇಕೆನ್ನುವಂತ ಸೂಚನೆಯನ್ನು ಮತ್ತೆ ರವಾನಿಸ್ತಾ ಇದ್ದಾವೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. 14ಕ್ಕೆ ತಲುಪ್ತಾ ಇದೆ. ತಡ ಮೊತ್ತ ಚಾಲ್ತಿಯ 7ನೇ ಓವರ್ನಲ್ಲಿ ಒಂದು ಹುದ್ದರಿ ಆಘಾತವನ್ನು ಕಡ್ಕೊಳ್ಳುವುದರ ಮುಖಾಂತರವಾಗಿ ಅಭಿ ಶ್ರೀ ಸಾಯಿಯ ತಂಡ ಮೌಢ್ಯದ ವಿರುದ್ಧವಾಗಿ ತಡ ಮೊತ್ತ 16. ಮೊದಲ ಓವರ್ನಲ್ಲಿ 9 ಓಟವನ್ನು ದಾಖಲಿಸಿದ್ದಾರೆ. ಬೀಸುವಂತಹ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡಿತಾ ಇದ್ದಾರೆ. ತನ್ಮೂಲಕ 2ನೇ ಹೊತ್ತರಿ ಆಘಾತವನ್ನು ಕಾಣ್ತಾ ಇದೆ ಅಭಿ ಶ್ರೀ ಸಾಯಿಯ ತಂಡ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಸಾಮರ್ಥ್ಯದ ನಡುವೆ ಆ ತರದ ಪ್ರಮುಖ ಆಟಗಾರ ಪ್ರದೀಪ ಗೌಡ ಹೋತರಿ ಆಘಾತವನ್ನು ಕಡ್ಕೊಳ್ತಾ ಇದೆ. ಪ್ರಮುಖ 2 ಹೋತರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಹಂತದ ಮಹೇಶ ಹೋತರಿ ಆಘಾತವನ್ನು ಕಂಡುಕೊಂಡಿದ್ರು. ಸದ್ಯ ಆತಡ ಮತ್ತೋರ್ವ ಭರವಸೆ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಪ್ರದೀಪ ಗೌಡನ ಹೋತರಿ ಕೂಡ ಈ ಹಂತದಲ್ಲಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ವಿನೋದ್ ಅಂಗಣಕ್ಕೆ ಆಗಮಿಸಿದ್ದಾರೆ. ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಲೆಕ್ಕಾಚಾರ ಕೂಡ ಮೌಢ್ಯ ಮಾಡ್ತಾ ಇದೆ. ಚೇತನನ್ನು ಪರಿಚಯಿಸ್ತಾ ಇದ್ದಾರೆ.
55 ಓಟುಗಳು 60 ಓಟುಗಳು ಕೂಡ ಸ್ವಲ್ಪ ಮಟ್ಟಿಗೆ ಹೋರಾಟದ ಮೊತ್ತವಾಗ್ತದೆ. ಕ್ಷೇತ್ರಕ್ಷಣ ಬದಲಾವಣೆಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಲಾಂಗ್ ಆಫ್ ವಿಭಾಗದ ಕ್ಷೇತ್ರಕ್ಷಿಗ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗಕ್ಕೆ ಬರ್ತಾ ಇದ್ದಾರೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 16ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 16 ಫಾರ್ ಲಾಸ್ ಆಫ್ 2. ಮತ್ತೆ ಚೇತನ್ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಲೆಗ್ಲಾಸ್ ಮಾಡುವಂತಹ ಪ್ರಯತ್ನ, ಟಿಕ್ಕರ್ ಹೆಚ್ಚಾಗಿರ್ತಕ್ಕಂಥ ಚೆಂಡು ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮತ್ತೆ ಕೂಡ 17ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. 17 ಓಟಗಳು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಬಿರುಸಿನ ಹೊರತೊಳಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನ. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. 2 ಇಂಪಾರ್ಟೆಂಟ್ ವಿಕೆಟ್ಸ್ ಆಘಾತದ ನಡುವೆ. ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕಿರುವಂತಹ ಕರೆ ಕೊಡ್ತಾ ಇದ್ದಾವೆ ಜೆಬಿಸಿಸಿ ಮತ್ತು ಗಜಾನನ ಕ್ಯಾಪ್ಟನ್. ಜೆಬಿಸಿಸಿ ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ. ಗಜಾನನ ಕ್ಯಾಪ್ಟನ್ ಟಾಸ್ಗೆ ಬರಬೇಕಿರುವಂತ ಕರೆ ಕೊಡ್ತಾ ಇದ್ದಾವೆ. ಮತ್ತೆ ಬಿರುಸಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಾನು ಮತ್ತೆ 20ಕ್ಕೆ ತಲುಪ್ತಾ ಇದೆ. 21ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. 2 ಹೋದರೆ ಆಘಾತವನ್ನು ಕಟ್ಕೊಳ್ಳುವ ಮುಖಾಂತರವಾಗಿ ಗಜಾನನ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಈಗಾಗಲೇ ಜೆಬಿಸಿಸಿ ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಗಜಾನನ್, ಲಾಸ್ಟ್ ಕಾಲ್ ಫಾರ್ ಯು. ಎಲ್ಲ ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. 1 ಓಟ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನಷ್ಟೇ ಬರ್ತಾ ಇದೆ. ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ತನ್ನ ಮೊತ್ತ 22 ಓಟಗಳು. ಚಾಲ್ತಿಯ 3ನೇ ಓವರ್ನಲ್ಲಿ ಅಮೂಲ್ಯ 2 ಹುದ್ದರಿ ಆಘಾತವನ್ನು ಕಟ್ಕೊಳ್ಳುವ ಮುಖಾಂತರವಾಗಿ ಅಭಿ ಶ್ರೀ ಸಾಯಿಯ ತಂಡ ಮೊದಲ ಓವರ್ನಲ್ಲಿ 9 ಓಟವನ್ನು ದಾಖಲಿಸಿದ್ರು. ಆ ಬಳಿಕ 2ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷಿಪ್ರಗತಿಯಲ್ಲಿ ಹೋದರಿ ಆಘಾತವನ್ನು ಕಂಡುಕೊಂಡಿರ್ತಕ್ಕಂಥ ತಂಡ 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಕಟ್ಕೊಳ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಸುಲಭದ ಕ್ಯಾಚ್. ಈ ಹಂತದಲ್ಲಿ ಮತ್ತೆ ಕೈ ಸೇರ್ತಾ ಇದೆ. 22ಕ್ಕೆ 3 ಹೋದರೆ ಆಘಾತವನ್ನು ಕಾಣ್ತಾ ಇದೆ. 22 ಫಾರ್ ಲಾಸ್ ಆಫ್ 3. ಕ್ಕೆ 3. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 1 ಓಟವನ್ನು ದಾಖಲಿಸ್ತಾ ಇದ್ರು ಕೂಡ 3 ಅಮೂಲ್ಯ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಅಭಿ ಶ್ರೀ ಸಾಯಿಯ ತಂಡ ಹೊಸ ಆಟಗಾರ
ಸೂರಿ ಅಂಗಣಕ್ಕೆ ಬರ್ತಾ ಇದ್ದಾರೆ. 4ನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಎಸೆತಗಾರ ಆನಂದನ್ನು ಪರಿಚಯಿಸುವಂತ ಪ್ರಯತ್ನ. 4ನೇ ಓವರ್ನ ಚಾಲ್ತಿಯಲ್ಲಿ ಆನಂದನ್ನು ಪರಿಚಯಿಸ್ತಾ ಇದ್ದಾರೆ. 24 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮತ್ತೆ 23ಕ್ಕೆ ತಲುಪ್ತಾ ಇದೆ. ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. JBCC won the toss, elected to field first. JBCC won the toss, elected to field first. ನೆಟ್ ನೇರ ಹೊರತುಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ ಔಟ್ರೈಜ್ ಆಗಿರ್ತಕ್ಕಂಥ ಚೆಂಡು. ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ತನ್ನ ಅಮೂಲ್ಯವಾಗಿರ್ತಕ್ಕಂಥ 3 ಹುದ್ದೆಗಳ ಆಘಾತವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಅಭಿ ಸಾಯಿಯ ತಂಡ. ಪ್ರತಿ ತಂಡಗಳು ಕೂಡ 4 ಪಂದ್ಯವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮತ್ತೆ ಓಟಗಳನ್ನು ಗಳಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಇನ್ಸೈಡ್ ಟಚ್ ಆಗಿರ್ತಕ್ಕಂಥ ಚೆಂಡು. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. 27 ಚಾಲ್ತಿಯ 4ನೇ ಓವರ್ನಲ್ಲಿ. ಮುಂದಿನ ಪಂದ್ಯ JBCC ಟಾಸ್ ಜಯಿಸಿದ್ದಾರೆ. ಆರಂಭಿಕ ಹಂತದ ಟಾಸ್ ಜಯಿಸಿರ್ತಕ್ಕಂಥ JBCC ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ JBCC ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಮೊದಲ ಪಂದ್ಯವನ್ನು ಸೃಷ್ಟಿಯ ವಿರುದ್ಧವಾಗಿ ಅಧಿಕಾರಯುತವಾಗಿ ಜಯಿಸಿರ್ತಕ್ಕಂಥ ತಂಡ ಕೂಡ JBCC ಮುಂದಿನ ಪಂದ್ಯವನ್ನು ಆಡ್ತಾ ಇದೆ. ಅಲ್ಲಿ ಡ್ರಿಂಕ್ಸ್ ಬ್ರೇಕ್ ವ್ಯವಸ್ಥೆ ಇಲ್ಲ ಅನ್ನುವಂತ ಸೂಚನೆ ರವಾನಿಸಿದ್ದು ಗಮನಿಸಿಕೊಳ್ಳಿ. ಶೀಘ್ರತೆಯಲ್ಲಿ ಅಲ್ಲಿ ಪಂದ್ಯ ಮುಂದುವರಿಸಿ. ನೋ ಡ್ರಿಂಕ್ಸ್ ಬ್ರೇಕ್, 7 ಓವರ್ ಕಂಟಿನ್ಯೂ. ನಾಳೆಯಿಂದ ಎಲ್ಲಾ ಪಂದ್ಯಾಟಗಳು 6 ಓವರ್ ಆಗಿರ್ತದೆ. ಅಲ್ಲಿಂದ ಮಾರ್ನಿಂಗ್ 7:30 ಪಂದ್ಯಾಟ ಆರಂಭಗೊಳ್ತದೆ. ಅಂತಿಮ ಹಂತದ 3 ಓವರ್ಗಳ ಆಟ ಇನ್ನೂ ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 27. ಮತ್ತೆ ಚೇತನ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಅಂಗಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ವಿಳಂಬಕ್ಕೆ ಮತ್ತೆ ಅವಕಾಶ ಮಾಡಿಕೊಡಬೇಡಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 5ನೇ ಓವರ್ನ ಮೊದಲ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶ
ಅವಕಾಶವನ್ನು ಚೇತನ್ ಮಾಡಿಕೊಡ್ತಾ ಇಲ್ಲ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ತನ್ನ ಮೂಲಕ ಸ್ಕ್ವೇರ್ ಲೆಗ್ ಸೀಮಾರೆಗೆ ಹೊರಬರಲು ಕ್ರಮಿಸ್ತಾ ಇದೆ. ಈಗ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ರೋಟಗಳ ಸೇರ್ಪಡೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಆ ರೋಟಗಳ ಸೇರ್ಪಡೆ ಕೂಡ ಬರ್ತಾ ಇದೆ. ತನ್ನ ಮೂಲಕ ತಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಈ ಮುಂಚಿನ ಹಂತದಲ್ಲಿ ದಾಖಲಿಸಿದ್ರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಿರುವನ್ನು ಕಾಣ್ತಾ ಇದೆ ಚೆಂಡು. ನಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೂಲಕ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 4ನೆಯ ಪತನವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 33ಕ್ಕೆ 4 ಹೋದರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ 33 ಓಟಗಳಿಗೆ 4 ಹೋದರಿ ಆಘಾತ. ಇವತ್ತಿನ ಬೆಳಗಿನ ಅವಧಿಯಲ್ಲಿ ಆರಂಭ ಕಂಡಿರ್ತಕ್ಕಂಥ ಕಲ್ಪತರು ಚಾರಿಟೇಬಲ್ ಟ್ರಸ್ಟಿಗಳ ಆಶ್ರಯದ ಕಲ್ಪತರು 2020 ಲೀಗ್ ಕಮ್ ನಾಕ್ಔಟ್ ರೂಪದ ಪಂದ್ಯಾಕೂಟ ಇವತ್ತು ಆರಂಭ. ನಾಳೆ ಪಂದ್ಯಾಕೂಟದ 2ನೇ ದಿನಕ್ಕೆ ಬರ್ತದೆ. ಭಾನುವಾರ ಈ ಪಂದ್ಯಾಕೂಟದ ಅಂತಿಮ ದಿನದ ಆಟದ ಪಂದ್ಯಾಟಗಳು ಜರುಗುತ್ತದೆ. ಮತ್ತೆ ಚೇತನ್ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 35ಕ್ಕೆ ತಲುಪ್ತಾ ಇದೆ. 35 ಓಟಗಳು. 5ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕೈಗೊಳ್ತಾ ಇದೆ. ನಟ ನೇರ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮುಕ್ತಾಯದ 5 ಓವರ್ಗಳ ಬಳಿಕ 36ಕ್ಕೆ 4 ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಅಭಿ ಶ್ರೀ ಸಾಯಿಯ ತಂಡ ಅಂತಿಮ 12 ಎಸೆತ ಇನ್ನು ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳ ಹೊರಗೆ ಬಂದ್ರೆ 56ಕ್ಕಿಂತ ಮೇಲ್ಕೇರಿದ ಓಟಗಳು ಬರ್ತದೆ. ಪ್ರತಿಯೊಂದು ಎಸೆತಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ 50ರ ಸಮೀಪಕ್ಕೆ ಓಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಸುನಿಲ್ ಅನ್ನು ಮತ್ತೆ ಪರಿಚಯಿಸುವಂತಹ ಪ್ರಯತ್ನ. ಪಂದ್ಯ ಮುಂದುವರಿಸಿಕೊಳ್ಳಿ. ಈ ಪಂದ್ಯ ಮುಕ್ತಾಯವಾದ ಬಳಿಕ 2 ಪಂದ್ಯಗಳು ಮತ್ತೆ ಜರುಗಬೇಕಾಗಿದೆ, ಗಮನಿಸಿಕೊಳ್ಬೇಕು. ಬಹಳ ಶುತಮತ ಹೊಡೆತ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಅಷ್ಟೇ ಮಾಡ್ತಾ ಇಲ್ಲ. 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. 37. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಸ್ವಲ್ಪ ಅವನಿಗೆ ಔಟ್ ರೀಚ್ ಆಗ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ
8ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಂಡ್ರು ಕೂಡ ಎರಡನೇ ಅವರ ಮುಕ್ತಾಯದ ಒಳಭಾಗದಲ್ಲಿ ತನ್ನ ಪ್ರಮುಖ 2 ಹುದ್ದರಿ ಆಘಾತವನ್ನು ಅಭಿ ಶ್ರೀಸಾಯಿ ಆಟಗಾರರು ಕಳ್ಕೊಂಡಿದ್ದಾರೆ. ಒಂದೆಡೆ ಆಟದ ಪ್ರಮುಖ ಆಟಗಾರ ಮಹೇಶ ಮತ್ತು ಪ್ರದೀಪ ಗೌಡ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಒಂದೆಡೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದ್ದು ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಅಭೀಸ್ ಆಟಗಾರರು ದಾಖಲಿಸಿದ್ದಾರೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಮಾತನಾಡುವಲ್ಲ ಸೇರ್ಪಡ. ಎರಡು ಚೆಂಡುಗಳು ಇನ್ನೂ ಕೂಡ 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನೇರ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 39ಕ್ಕೆ ತಲುಪ್ತಾ ಇದೆ. 40ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 40 ಅಮೂಲ್ಯ 4 ಹುದ್ದರಿ ಆಘಾತದ ನಡುವೆ. ಮತ್ತೆ ನೇರ ಹೊರತೊಳಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರು. 41 ಓಟಗಳು. ಮೊದಲ 6 ಓವರ್ಗಳ ಮುಕ್ತಾಯಕ್ಕೆ 41 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 6 ಎಸೆತಗಳು ಆದಷ್ಟು ಓಟವನ್ನು ದಾಖಲಿಸ್ತಾ ಅಂತ ನೋಡಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸಮಸ್ಯೆ ಆಗುತ್ತೆ. ಆ ಬಳಿಕ ಯಾವುದೇ ಚರ್ಚೆಗೆ ಆಸ್ಪದ ಕೊಡಬೇಡಿ ಅನ್ನುವಂತ ಸ್ಪಷ್ಟ ಸೂಚನೆ ರವಾನಿಸುತ್ತಾ ಬ್ಯಾಡ್ ಲೈಟ್ಸ್ ಮಂದ ಬಳಕ ಅನ್ನುವಂತ ಸೂಚನೆ ರವಾನಿಸುವಂತಿಲ್ಲ. ಇವತ್ತಿನ ದಿನದ 8 ಪಂದ್ಯಗಳು ಮುಕ್ತಾಯಗೊಳ್ಳಲೇಬೇಕಾಗಿದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನು ಕೂಡ 2 ಪಂದ್ಯ ಇವತ್ತಿನ ದಿನ ಜರಗಬೇಕಾಗಿದೆ. ಚಂದ್ರನನ್ನು ಅಂತಿಮವರೆಗಾಗಿ ಪರಿಚಯಿಸ್ತಾ ಇದ್ದಾರೆ. ಪಂದ್ಯಾಟದ ನೇರ ಪ್ರಸಾರ ಲಕ್ಷಾಂತರ ಮಂದಿ ತಾವಿದ್ದಲ್ಲೇ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಿಸುವಂತಹ ಒಂದು ಸುವರ್ಣ ಅವಕಾಶವನ್ನು ಸಂಘಟಕರು ಮಾಡಿಕೊಡ್ತಾ ಇದ್ದಾರೆ. ಪಂದ್ಯಾಟದ ನೇರ ಪ್ರಸಾರದ ಕಾರ್ಯವೈಖರಿಯಲ್ಲಿ ಸಚಿನ್ ಮಹಾದೇವ್ ನೇತೃತ್ವದ ಎಂ ಸ್ಪೋರ್ಟ್ಸ್ ಯಶಸ್ಸಿನ ಕಾರ್ಯವೈಖರಿಯನ್ನು ಕಂಡುಕೊಳ್ತಾ ಇದೆ. 41ಕ್ಕೆ ಮತ್ತೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಹುದ್ದರಿ ಆಘಾತ, ಅರ್ಧಾಂಶ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಶಶಿ ಅಂಗಣಕ್ಕೆ ಆಗಮಿಸಿದ್ದಾರೆ. ಬಾಟ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಮತ್ತೆ ಲಭಿಸ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 43 ಓಟಗಳು. ಅಂತಿಮ ಹಂತದ 4 ಎಸೆತಗಳು ಬಾಕಿ ಉಳಿತಾರೆ. ತಡ ಮೊತ್ತ 43. ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಕ್ಷೇತ್ರಕ್ಷಣೆ ವೈಫಲ್ಯ ಸಾಗ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಮತ್ತೆ ಯಶಸ್ಸನ್ನು ಕಂಡುಕೊಂಡ್ರು. 45 ಓಟಗಳು, 45. ಅಂತಿಮ ಹಂತದ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 3 ಎಸೆತ 45. ಸ್ವಲ್ಪ ಮಟ್ಟಿಗೆ ಹೋರಾಟಗಾರಿ ಮೊತ್ತ
ಅಂಕಿಅಂಶ ಪಟ್ಟಿಯನ್ನು ಕಾಣಬಲ್ಲಂತಹ ಸರ್ವ ಪ್ರಯತ್ನವನ್ನು ಅಭಿ ಮಾಡ್ತಾ ಇದೆ. ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಅಂತಿಮ ಹಂತದ 2 ಎಸೆತ ಅಷ್ಟೇ ಅಂಕಿಅಂಶ ಪಟ್ಟಿಯಲ್ಲಿ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲೂ. ಈವರೆಗೆ ಯಾವುದೇ ಸಿಕ್ಸರ್ ಅಭೀಸ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇಲ್ಲ. ಮತ್ತೆ ವಿರಸನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ಕ್ಷೇತ್ರಕ್ಷಣೆಯನ್ನು ಮಾಡುವಲ್ಲಿ ಮತ್ತೆ ಎಡವೈತನ್ನು ತೋರ್ಪಡಿಸಿದ 4 ಓಟುಗಳ ಸೇರ್ಪಡೆ. 4 ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 49ಕ್ಕೆ ತಲುಪ್ತಾ ಇದೆ. 49 ಘನತೆ ಗೌರವದ ಹೋರಾಟಗಾರಿ ಮೊತ್ತವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ ವಿಶಿಷ್ಟತೆ ಆಟ. 1 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. 50 ಓಟವನ್ನು ದಾಖಲಿಸಿದ್ದಾರೆ. 51 ಓಟವನ್ನು ದಾಖಲಿಸಿದ್ರೆ ಮೌರ್ಯದ ಆಟಗಾರರಿಗೆ ಮೊದಲ ಜಯ ಲಭಿಸ್ತದೆ. ಲೆಕ್ಕಾಚಾರ ತಪ್ಪಿದ್ರೆ ಅಭೀಸ್ ಆಟಗಾರರು ಪಂದ್ಯಾಕೂಟದ 2ನೇ ಜಯವನ್ನು ದಾಖಲಿಸುವಂತ ಸರ್ವ ಸಿದ್ಧತೆಯಲ್ಲಿ ಮುಂದಿನ ಪಂದ್ಯ ಜೆಬಿಸಿಸಿ ಆಟಗಾರರು ಟಾಸ್ ಜಯಿಸಿಕೊಂಡು ಗಜಾನನದ ವಿರುದ್ಧವಾಗಿ ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಅಭೀಸ್ ಆಟಗಾರರು ಕ್ಷೇತ್ರರಕ್ಷಣೆಗೆ ಬರಬೇಕು. ಅದೇ ರೀತಿ ಮೌರ್ಯದ ಆರಂಭಿಕ ಹಂತದ ಆಟಗಾರರು ಕೂಡ ಅಂಗಣಕ್ಕೆ ಇಳಿಬೇಕು ಎನ್ನುವಂತಹ ಸೂಚನೆ ರವಾನಿಸುತ್ತಾ ದಿನದ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಮತ್ತೆ ಶಿವನಾರಾಯಣ ಐತಾಳ ಕೋಟ. ಧನ್ಯವಾದಗಳು ಪ್ರಶಾಂತ್ ಅಬಲ್ಪಾಡಿ. 51ರ ಟಾರ್ಗೆಟ್ ಅನ್ನ ಬೆನ್ನತ್ತಬೇಕಾಗಿದೆ ಅಂಕಣ ಒಳಭಾಗದಲ್ಲ. ಮುಂದಿನ ಪಂದ್ಯ ಜೆಬಿಸಿಸಿ ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್ ವರ್ಸಸ್ ಗಜಾನನ ಕ್ರಿಕೆಟ್ ಸ್ಮಾದಾವರ. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಅಭಿಷಿ ಸಾಯಿ ಕ್ಷೇತ್ರರಕ್ಷಣೆ ಆದಷ್ಟು ಶೀಘ್ರ ಕ್ಷೇತ್ರರಕ್ಷಣೆ ಸಂಯೋಜನೆ ತೊಡಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಪ್ರದೀಪ್ ಎಸಗಾರಿಕೆ ಭಾಗದಲ್ಲಿ ಪ್ರದೀಪ್ ಗೌಡ, ಚೇತನ್ ಹಾಗೂ ಆನಂದ್ ಬೋಪನಸ್ ಬೀರಡಿ. 51ರ ಟಾರ್ಗೆಟ್ 7 ಓವರ್ಗಳ ಪಂದ್ಯಾಟ 45 ಎಸೆತ 51 ಗುರಿ. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳ ಸುತ್ತಮುತ್ತ ಹೊಡೆತ 1 ಓಟದ ಸೇರ್ಪಡೆ ಖಾತೆ ಆರಂಭ. 1 ವಿದೌಟ್ ಲಾಸ್ ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಚೇತನ್ ಖಾತೆ ಆರಂಭಗೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಆನಂದ್. ಕಪ್ಪು ರಕ್ಷ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಪರಿಮಿತ ಓವರ್ಗಳ ದಾಂಡು ಚೆಂಡಿನ IPL ಮಾದರಿ ಪಂದ್ಯಕೂಟ ಕಲ್ಪ ರಕ್ಷಕ 2020 ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಅತಿ ಯಶಸ್ವಿ ಪಂದ್ಯಾಟ ಬೆಳಗಿನಿಂದ ಆರಂಭಿಕೆಯನ್ನು ಕಂಡುಕೊಳ್ತಾ ಇದೆ.
ದಿನದ 6ನೇ ಪಂದ್ಯ ಮುಂದುವರಿಕೆಯನ್ನು ಕಾಡ್ತಾ ಇದೆ. 8 ಪಂದ್ಯಗಳು ಮೊದಲ ದಿನ ಮುಕ್ತಾಯ ಕಾಣಬೇಕಾದ ಅನಿವಾರ್ಯತೆ ಇದೆ. ನಾಳೆ ದಿನ 7:30 ಮೊದಲ ಪಂದ್ಯಾಟ ಆರಂಭಗೊಳ್ಳುತ್ತದೆ. ನಾಳೆ ಎಲ್ಲಾ ಪಂದ್ಯಾಟಗಳು 6 ಓವರ್ಗಳದ್ದಾಗಿರ್ತವೆ. ಬಹಳ ಸುತ್ತಮುತ್ತ ಸತ ಯಾವುದೇ ರೀತಿ ಒಟ್ಟಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮತ್ತೆ ಪ್ರದೀಪ್ ಟು ಆನಂದ. ಬಹಳ ಸುತ್ತಮುತ್ತ ಸತ ಸ್ಥಾನಕ್ಕೆ ಭಾಗದಲ್ಲಿ ಒತ್ತಡದ ಸೇರ್ಪಡೆಯನ್ನು ಕಂಡುಕೊಳ್ತಾರೆ. ಉತ್ತಮ ಕ್ಷೇತ್ರ ರಕ್ಷಣೆ ಸ್ಥಾನಕ್ಕೆ ಭಾಗದಲ್ಲಿ ತೊರೆದ ಮೊತ್ತ 2. ಆರಂಭಿಕ ಹಂತದಲ್ಲಿ ಹುದ್ದೆ ಉಳಿಸಿಕೊಂಡು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೌರ್ಯ. ಎರಡು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮಹೇಶ ಒಂದು ಹಂತದಲ್ಲಿ ಕ್ಯಾಚ್ ಇಡೋ ಪ್ರಯತ್ನ ಮಾಡಿ ಕೊನೆ ಹಂತದಲ್ಲಿ ಚೇಂಜ್ ಆಫ್ ಮೈಂಡ್ ಆಯ್ತು. ಕೊನೆ ಹಂತದಲ್ಲಿ ಬೌಂಡ್ ಅನ್ನು ತಡೆದ್ರು ಕೂಡ. ಈ ತನ್ಮದ ಭರ್ಜರಿ ಸಿಕ್ಸರ್ ಬೈ ಚೇತನ್. ಸುಂದರ ತೋಳದವರು ದಾಖಲಿಸ್ತಾ ಇದ್ದಾರೆ ಚೇತನ್. ಮೊದಲ ಓವರ್ ಮುಕ್ತಾಯದ ಬಳಿಕ ಮೊತ್ತ 10. ಕಪಿಶ್ವರ್ ನಂಬರ್ 1 ಸ್ಕೋರ್ 10 ವಿತೌಟ್ ಕ್ಲಾಸ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಡೆದ ಮೊತ್ತ 10. 7 ಓವರ್ಗಳ ಮುಂದೆ 42ರ 51ರ ಗುರಿಯನ್ನು ಪಡೆದಂತಹ ತಂಡ ಇನ್ನು 6 ಓವರ್ಗಳ ಮುಂದೆ 41 ಓಟದ ಅವಶ್ಯಕತೆ. ವಿನೋ ವೈಟ್ ಬಾಲ್ ಅಕ್ರಮದ ಸೂಚನೆ. ಚುಕ್ಕೆ ಎಸೆತ ವಹಿಸ್ತಾ ಇದ್ದಾರೆ ವಿನೋ. ಮೊದಲ ಹುದ್ದರಿಯ ಪತನವನ್ನು ಕಾಡ್ತಾ ಇದೆ. ಆನಂದನ ಹುದ್ದರಿ ನೆಲಕ್ಕೆ ಹೋಗ್ತಾ ಇದೆ. ಅನಾವಶ್ಯಕ ಹೊಡೆತ ಮಾಡೋ ಪ್ರಯತ್ನದಲ್ಲಿ ಮೌರ್ಯದ ಮೊದಲ ಹುದ್ದರಿ ನೆಲಕ್ಕೆ ಹಚ್ಚುತ್ತಾ ಇದೆ. 11ಕ್ಕೆ 1. ಹರೀಶ್ ಹೊಸ ದಾಡಿಗಿನ ಪರಿಚಯ ಕಂಡುಕೊಳ್ತಾ ಇದೆ. ಹರೀಶ ಮತ್ತೆ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ವಿನೋದ್ ಟು ಚೇತನ್. ಸರ್ವ ಕ್ಷೇತ್ರ ರಕ್ಷಣೆ ಬದಲಾವಣೆ. ಲೆಗ್ ಸ್ಲಿಪ್ ವಿಭಾಗ, ಶಾರ್ಟ್ ಸ್ಕ್ವಾರ್ ವಿಭಾಗ, ಗುಡ್ ರಕ್ಷಣೆ. ಶಾರ್ಟ್ ಥರ್ಡ್ಮನ್ ಪಾಯಿಂಟ್, ಶಾರ್ಟ್ ಕವರ್, ಸಿಲಿ ಮಿಡ್ ಆಫ್, ಮಿಡ್ ವಿಕೆಟ್ ಹಾಗೂ ಡೀಪ್ ಮಿಡ್ ವಿಕೆಟ್. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಬಲಿದುಕೊಳ್ತಾ ಇದೆ ವಿನೋ.
ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತಾ ಇದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತಾ ಇದೆ. 51ರ ಟಾರ್ಗೆಟ್ ಒಂದು ಹಂತದಲ್ಲಿ ಮೌರ್ಯ ಒಂದು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದು ಚೆಂಡು ಬಳಸುತ್ತ ಹೊಡೆತ ಚೆಂಡು ಸೀಮಾರೆ ಗಾಳಮಾಡಿದಲ್ಲಿ ಷಟ್ಕ ಚೇತನ್ ಚಿಮ್ಮಿದ ಎರಡನೆಯ ಸಿಕ್ಸರ್ ಇದಾಗ್ತಾ ಇದೆ. ಬಹಳಷ್ಟು ಹುರುಪಿನ ಪಂದ್ಯಾಟ ಸಾಗ್ತಾ ಇದೆ. ಮೌರ್ಯ ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 18 80. ಎರಡನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಉತ್ತಮ ಎಸೆತ ಮಿಜುಕುಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸಮಕ್ಷೇತ್ರ ಚೌಪಲ್ಲಿ ಎರಡು ಓಟ ಪೂರೈಸುವ ಪ್ರಯತ್ನ ಪೂರೈಕೆ ಕೂಡ. ತನ್ನ ಮೊತ್ತ 20 2 ದಶಕವನ್ನು ಕಳ್ಕೊಳ್ತಾ ಇದೆ ಮೌರ್ಯ. ಅಭಿಷಿ ಸಾವಿರದ ಈ ತರವಾದ ಮತ್ತೊಂದು ಘಾತವನ್ನು ಕಾಡ್ತಾ ಇದೆ. 20ಕ್ಕೆ ಎರಡನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಮುಕ್ತಾಯದ ಕಾಲದ ಓವರ್ಗಳ ಸಂಖ್ಯೆ 2 ಕಾಪಿಸುವಾದ ಪಟ್ಟು ಅಲ್ಲಿ ಡ್ರಿಂಕ್ಸ್ ಬ್ರೇಕ್ ಇಲ್ಲ. ದಯಮಾಡಿ ಗಮನಿಸಿ, ಮೌರ್ಯ ಸಮಯ ಮೀರ್ತಾ ದಯಮಾಡಿ ಗಮನಿಸಿ. 2 ಡಿಡಕ್ಟ್ ಆಗ್ತದೆ. ಇನ್ನು ಯಾರ್ಯಾವ ಹೊರಗೋದು 2 ಡಿಡಕ್ಟ್ ಆಗ್ತದೆ ದಯಮಾಡಿ ಗಮನಿಸಿ. ನಮಗೆ ಇನ್ನೂ 2 ಪಂದ್ಯ ಇದೆ, 7 ಓವರ್ಗಳ ಪಂದ್ಯ, ದಯಮಾಡಿ ಗಮನಿಸಬೇಕು. ಎರಡು ಓವರ್ಗಳ ಮುಕ್ತಾಯ ಬಳಿಕ ತನ್ನ ಮೊತ್ತ 20ಕ್ಕೆ 2. ಅಂಕಣ ಒಳಬಾಗಿ ಹೊಸ ದಾಳಿಗಳ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮಂಜು ಎಸೆಗಾರಿಕೆ ಭಾಗದಲ್ಲಿ ಹರೀಶ್ ಟು ಚೇತನ್ ಭರ್ಜರಿ 2 6 ಈಗಾಗಲೇ ದಾಖಲಿಸ್ತಾರೆ. ಉತ್ತಮ ಎಸೆತ ಸ್ಕ್ವಾಲರ್ ಭಾಗ ತಳ್ಳಿದ್ದು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಚೇತನ್ ಖಾತೆಗೆ ತನ್ನ ಮೊತ್ತ 21. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಉತ್ತಮ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ಎಸೆತ, ಸುಂದರ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. 51ರ ಟಾರ್ಗೆಟ್ ಅನ್ನ ಬೆನ್ನರ್ತಾ ಇದೆ ಮೌರ್ಯ. ಉತ್ತಮ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ನಾಗರಾಜು ಮಾಲಕತ್ತು ನವೀನ್ ಅವರ ಒಂದು ಐಕಾನ್ ಹತ್ತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಮೌರ್ಯ. ಮತ್ತೆ ಹರೀಶ್ ಟು ಮಂಜು.
ಬಹಳ ಸುತ್ತಮುತ್ತ ಹೊಡೆತ ರಿವರ್ಸ್ ಶಾಟ್ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಅವಳಿ ಓಟ ಪೂರೈಸಿದ ಪ್ರಯತ್ನ ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿ ಸೇರ್ಪಡೆ ತರದ ಮೊತ್ತ 23 23. The third over in progress. ಕತ್ತಿದ ಕಾಳಗವನ್ನು ಕಾಡ್ತಾ ಇದೆ ಅಂತಿಮ ಎಸೆತಕ್ಕಾಗಿ ಮತ್ತೆ ಹರೀಶ್. ಕಲ್ಪವೃಕ್ಷ ಕಪ್ 2020 ಶಿವಕುಮಾರ್ ಅವರ ಸಾರಥ್ಯದಲ್ಲಿ 3 ದಿನಗಳ ಕ್ರಿಕೆಟ್ ಹಂಗಾಮ. ನೈಸ್ ಮಾಧವರದ ಅಂಕಣದಲ್ಲಿ ಅವಕಾಶ ಮತ್ತೊಂದು ಉದಾರಿಯ ಪಥನ ಮಂಜು ಔಟ್. ವಿಕೆಟ್ ನಂಬರ್ 3. The completion of number 3 scored 23 for 3. 23-3. ಅಂಕಲ್ ಒಳಭಾಗದಲ್ಲಿ ಚಂದ್ರನ ಸೇರ್ಪಡೆ ಆಗ್ತಾ ಇದೆ. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಸಮಯ ಮೀರ್ತಾ ಇದೆ, ದಯಮಾಡಿ ಗಮನಿಸಿ. ಅಭಿಷಿ ಸಾಯಿ ಇನ್ನು ಕೂಡ 2 ಪಂದ್ಯಗಳಿವೆ. ಉತ್ತಮ ಸತ ತಟ್ಟಿ ಮುಟ್ಟಿ ಊಟ ಪಡ್ಕೊಳ್ತಾ ಇದ್ದಾರೆ. ಚಂದ್ರಕಾಂತ್ಗೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 24 24. The fourth over in progress. ಕಲ್ಪವೃಕ್ಷ ಕಪ್ 2020 10 ತಂಡಗಳ ನಡುವಿನ IPL ಮಾದರಿಯ ಪಂದ್ಯಾಟ. 1 ತಿಂಗಳ ಹಿಂದೆ ಆಕ್ಷನ್ ಪ್ರಕ್ರಿಯೆ, ಈಗ ಆಕ್ಷನ್ ಪ್ರಕ್ರಿಯೆ. ಒಂದು ಓಟದ ಸೇರ್ಪಡೆ ಮೊತ್ತ 25. ಈ ಪದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್. ಸಚಿನ್ ಮಹಾದೇವ ಸಾರಥಿದ್ದಾರೆ. ಕಾಲು ಶತಕದ ಪೂರೈಕೆಯನ್ನು ಮಾಡ್ತಾ ಇದೆ. ಬಹಳ ಸುತ್ತಮುತ್ತ ಸತ ತೀರಾ ಕೆಳಮಟ್ಟದ ಬಿದ್ದಂತ ಚೆಂಡು, ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಟೋಟಲ್ ಡೆಲಿವರಿ ಅಂಶ ಮಟ್ಟಿಗೆ ಕಟ್ಕೊಳ್ತಾ ಇದೆ. ಮುಂದಿನ ಪಂದ್ಯ ಗಜಾನನ ಕೆ ಮಾಧವರ ಜೆಬಿಸಿಸಿ. ಒಂದು ಚಾನ್ಸ್ ಟು ಫೀಡ್ ಫಾಸ್ಟ್. ವೈಡ್ ಬಾಲ್ ಆಕ್ರಮಿಸದ ಸೂಚನೆ. ಆದಷ್ಟು ಶೀಘ್ರ ಬ್ಯಾಟ್ಸ್ಮನ್ ಪಂದ್ಯ ಮುಂದುವರಿಕೆಗೆ ಅನುವು ಮಾಡಿಕೊಡ್ಬೇಕು. ಶಾರ್ಟ್ ಆಗಿ ಬಿದ್ದು ಚೆಂಡು ಬಳಸುತ್ತ ಪಾಯಿಂಟ್ ಗಾಲಿ ನಡುವೆ ಬೌಂಡ್ರಿ. ಬಳಸುತ್ತ ಹೊಡೆತ. ತರುವ ಮೊತ್ತ 30. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ತನ್ನ ಮೊತ್ತ 30. 7 ಓವರ್ಗಳ ಪಂದ್ಯಾಟ, 51 ಟಾರ್ಗೆಟ್. ಬಾಳಿಸುತ್ತ ಪ್ರಯತ್ನ, ಉತ್ತಮ ರೀತಿಯ ಪ್ರಯತ್ನ ಲಕ್ಷ್ಯ ರಕ್ಷಕ ಮಾಡಿದ್ದು. ತನ್ನ ಮೊತ್ತ 31 31. ಕೇವಲ 20 ಓಟದ ಅವಶ್ಯಕತೆ. ಮುಂದಿನ ಪಂದ್ಯಕ್ಕೆ ಜೆಬಿಸಿಸಿ ರೆಡಿ ಇರಬೇಕು. ಜೆಬಿಸಿಸಿ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ. ವರ್ಸಸ್ ಗಜಾನನ.
ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಮಿಷನ್ ನಂಬರ್ 4 ಸ್ಕೋರ್ 32. ಆದಷ್ಟು ಈಗ ಪಂದ್ಯ ಮುಂದುವರಿಸಬೇಕು. ಸಮಯ ಈಗಾಗಲೇ ಮೀರ್ತಾ ಇದೆ. ನಿರ್ಣಾಯಕರು ಗಮನಿಸಿ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇಲ್ಲ, ದಯಮಾಡಿ ಗಮನಿಸಿ. ಮೌರ್ಯ ಲಾಸ್ಟ್ ಬಾಲ್ 2 ತಂಡಗಳಿಗೆ. ಹದಿನೆಂಟಕ್ಕೆ 19, 18 ಬಾಲ್ಸ್ 19 ರನ್ಸ್. ಪಂದ್ಯಾಟ ಮುಂದುವರಿಸಬೇಕು. ಹದಿನೆಂಟಕ್ಕೆ 19 ಮತ್ತೆ ಹರೀಶ್ ಎಸೆಗಾರಿಕೆ ಭಾಗದಲ್ಲಿ, ಚೇತನ್ ಸ್ಟ್ರೈಕರ್ ಭಾಗದಲ್ಲಿ. ಚೇತನ್ ನಿರ್ವಹಣೆ ಎದುರಾಳಿಗೆ ತಲಬೇಡಿ ವಿಚಾರ. ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 17ಕ್ಕೆ 18, 17-18. ಬಾಲ್ ಟು ಬಾಲ್ ಮ್ಯಾಚ್ ನೆಕ್ ಫೈಟ್ ಇದೆ. ಕುತೂಹಲಕಾರಿ ಪಂದ್ಯಾಟ ಕಲ್ಪವೃಕ್ಷ ಕಪ್ ನಲ್ಲಿ ಸಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಅಲ್ಲಿನ ಕ್ಷೇತ್ರ ರಕ್ಷಕರು ಕೂಡ ಸ್ವಲ್ಪ ಸೂರ್ಯನ ಕಿರಣಗಳಿಗೆ ಮಂದವಾಗಿ ಕಂಡುಕೊಳ್ತಾ ಇದ್ದಾರೆ. ಅದೃಶ್ಯ ಈ ಬಾರಿ ಮೌರ್ಯವನ್ನು ಹಿಡಿತಾ ಇದೆ. ಸ್ವಲ್ಪ ಮಟ್ಟಿಗೆ ಅಭಿಸಾಯಿ ತಂಡಕ್ಕೆ ಅದೃಷ್ಟ ಕೈ ಕೊಡ್ತಾ ಇದೆ. 16ಕ್ಕೆ 17. ಮತ್ತೆ ಹರೀಶ್ ಬಾಲ್ ಶುತ್ತು ಮತ್ತೆ ಸತ ರಿವರ್ಸ್ ಶಾಟ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಒಂದು ಹಂತದಲ್ಲಿ ಎಂ ಸ್ಪೋರ್ಟ್ಸ್ ನ ಕ್ಯಾಮರಾಮ್ಯಾನ್ಗಳು ಒಂದು ಹಂತದಲ್ಲಿ ಸೂರ್ಯನ ಬಿಸಿಲಿಗೆ ಮೈ ಒಡ್ಡಿದ್ದಾರೆ. ಒಂದೆಡೆ ರಘು, ಒಂದೆಡೆ ಆಕಾಶ್, ಅಕಮ. ಆ ರೀತಿಯಲ್ಲಿ ಒಂದೆಡೆಯಲ್ಲಿ ಕೊನೆಯಲ್ಲಿ ತಂಪಾಗಿದ್ದಾನೆ ಸಿದ್ದು. ಉತ್ತಮ ಸತ ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಡಾಕ್ಟರ್ ಅಂಕಿಅಂಶ ಮಟ್ಟೆಯನ್ನು ಕಾಡ್ತಾ ಇದೆ. ತಡೆದ ಮೊತ್ತ 35, 14ಕ್ಕೆ 16, 14-16. ಮತ್ತೆ ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಸುಂದರತೆಯ ಸತ, ಸುಲಭದ ಪಂದ್ಯ ಕಷ್ಟವಾಗ್ತಾ ಇದೆ. ಬಾಲ್ ಟು ಬಾಲ್ ಮ್ಯಾಚ್ ಈಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗ್ತಾ ಇದೆ. ಡಿಫರೆನ್ಸ್ ಹೆಚ್ಚಾಗ್ತಾ ಇದೆ. ಮೌರ್ಯ ಸ್ವಲ್ಪ ಮಟ್ಟಿಗೆ ಶೌರ್ಯ ತೋರ್ಪಡಿಸಿ ಈ ಪಂದ್ಯ ಸುಲಭ ಜಯಗಳಿಸುವ ಸಾಧ್ಯತೆ ಇದೆ. ಇಲ್ಲದ ಅಭಿಷಿ ಸಾಯಿ ಇತರ ಮತ್ತೊಂದು ಉದರಾಘಾತ. 12ಕ್ಕೆ 16 ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 5. ದ ಕಮಿಷನ್ ನಂಬರ್ 5 ಸ್ಕೋರ್ 35. 12ಕ್ಕೆ 16. ಸುಲಭದ ಪಂದ್ಯ ಕಷ್ಟ ಮಾಡಿಸ್ಕೊಳ್ತಾ ಇದ್ದಾರೆ ಮೌರ್ಯ. ಚೇತನ್ ಇರುವಷ್ಟು ಕಾಲ ಮೌರ್ಯಕ್ಕೆ ಆಶಾಭಾವನೆ ಇದೆ. ಈಗಾಗಲೇ ಭರ್ಜರಿ 2 ಸಿಕ್ಸರ್ ದಾಖಲಿಸ ಚೇತನ್ ಒಂದೆಡೆ ಹೆಬ್ಬಂಡೆ ಆಗಿ ನಿಂತ್ರೆ ಇನ್ನೊಂದೆಡೆ ವಿಕೆಟ್ಗಳು ಕಳ್ಕೊಳ್ತಾ ಇದೆ. ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬಂದ್ರೆ ಜಯ ಮೌರ್ಯಕ್ಕೆ ಕಟ್ಟಿಟ್ಟ ಬುತ್ತಿ. ಇಲ್ಲದಿದ್ದರೆ ಅಭಿಷಿ ಸಾಯಿ ಎರಡನೆಯ
ಪಂದ್ಯ ಗೆಲ್ಲುವ ಅವಕಾಶ ಇದೆ. ಪ್ರದೀಪ್ ಗೌಡ ಎಸೆಗಾರಿಕೆ ಭಾಗದಲ್ಲಿ. ಜೈ ಕರ್ನಾಟಕ ತಂಡದ ಪ್ರಮುಖ ಆಲ್ರೌಂಡರ್ ಸವ್ಯಸಾಚಿ, ಕಳೆದ ಬಾರಿ ಚಾಂಪಿಯನ್ಸ್ ಲೀಗ್ ಮ್ಯಾನ್ ಆಫ್ ದಿ ಸೀರೀಸ್ ಪಡೆದಂತ ಆಟಗಾರ, ಮೊದಲ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಂತ ಆಟಗಾರ ಪ್ರದೀಪ್ ಗೌಡ. ಪ್ರದೀಪ್ ಗೌಡ ಬತ್ತಳಿಕೆ ಅಸ್ತ್ರಗಳು ಯಶಸ್ಸನ್ನು ಕಂಡಲ್ಲಿ ಶತಸಿದ್ಧ ಅಭಿಷೇಕ್ ಸಾಯ್ಕೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. 11ಕ್ಕೆ 16 ಪಂದ್ಯ ರೋಚಕತೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಸತ, ಅವಕಾಶ 10ಕ್ಕೆ 16 ಸುಲಭದ ಪಂದ್ಯವನ್ನ ಕಳ್ಕೊಳ್ಳುವ ಹಂತವನ್ನು ತಲುಪ್ತಾ ಇದೆ ಮೌರ್ಯ. ಬಹಳಷ್ಟು ಸುಲಭ ಸಾಧ್ಯ ಗೆಲ್ಲು ಎಲ್ಲ ಹವಣಿಕೆಯಲ್ಲಿದ್ದಂಥ ಮೌರ್ಯ. ಅಂಕಣ ಒಳಭಾಗದಲ್ಲಿ ಶಾಟ್ ಪ್ರವೇಶ. ಕೈಯಲ್ಲಿಲ್ಲದ ಪಂದ್ಯ ಕೈವಶ ಮಾಡುವ ಪ್ರಯತ್ನದಲ್ಲಿ ಅಭಿ. ಕಷ್ಟದ ಪಂದ್ಯವನ್ನು ಇಷ್ಟ ಮೇರೆಗೆ ಜಯದ ಸಾಧ್ಯತೆ ಅಂತ ಮುನ್ನುಗ್ತಾ ಇದೆ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಸತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸಿದ ಪ್ರಯತ್ನ, ಪೂರೈಕೆ ಕೂಡ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾರಣ ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಒಂಬತ್ತಕ್ಕೆ 16 ತಂಡದ ಪ್ರಮುಖ ಆಟಗಾರ ಚೇತನ್ ಸ್ಟ್ರೈಕರ್ ಅಲ್ಲೇ ಇದ್ದಾರೆ. ಚೇತನ್ ಜಯಾಪಜಯ ಅಸ್ತ್ರ ಚೇತನ್ ಭುಜ ಫಲದಲ್ಲಿದೆ. ಚೇತನ್ ಯಶಸ್ಸನ್ನು ಕಾಣುವಂತ ಪ್ರಯತ್ನ, ಕ್ಲೀನ್ ಬಾಲ್, ಗೌಡ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. 8ಕ್ಕೆ ಅದು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ದಯಮಾಡಿ ಗಮನಿಸಿ, ಈಗಾಗಲೇ ಸಮಯ ಮೀರ್ತಾ ಇದೆ. ಇನ್ನೂ ಕೂಡ 2 ಪಂದ್ಯ ಬಾಕಿ ಇದೆ. ಮುಂದಿನ ಪಂದ್ಯ ಜೆಬಿಸಿಸಿ ಒಂದು ಚಾಸಲಕ್ಕಿ ಫೀಲ್ಡ್ ಫಾಸ್ಟ್ ವರ್ಸಸ್ ಗಜಾನನ. ಬಹಳ ಸುತ್ತಮುತ್ತ ಸತ, ಸುಂದರ ಸತ, ಓಟಗಳು ಬರ್ತಾ ಇಲ್ಲ. 7ಕ್ಕೆ 16 ಸತತ 2ನೇ ಗೆಲುವಿನತ್ತ ಮುಖವನ್ನು ಮಾಡ್ತಾ ಇದೆ ಅಭಿಷೇಕ್ ಸಾಯಿ ತಂಡ. ಸುಲಭದ ಪಂದ್ಯ ಕಷ್ಟಕರವಾಗಿ ತಕ್ಕೊಳ್ತಾ ಇದೆ ಮೌರ್ಯ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. 6ಕ್ಕೆ 15 6 ಬಾಲ್ 15 ರನ್ಸ್. ಒಂದು ಹಂತದಲ್ಲಿ 18ಕ್ಕೆ 19. ಈಗ 13 12 ಚೆಂಡುಗಳಲ್ಲಿ ಕೇವಲ 4 ಓಟನಷ್ಟೇ ಮಾಡಿತ್ತು ಮೌರ್ಯ. ಸುಲಭದ ಪಂದ್ಯ, ಅತಿ ಸುಲಭವಾಗಿ ಎಲ್ಲ ಹವಣಿಕೆಯನ್ನು ಒಂದು ಹತ್ತಲ್ಲಿ ಕಂಡಿದ್ರು. ಚೇತನ್ ಭರ್ಜರಿ 2 ಸಿಕ್ಸರ್ ದಾಖಲಿಸಿ, ಆದ್ರೆ ಉಳಿದ ಎಲ್ಲ ಆಟಗಾರರು ಫೇವಿಲಿಯನ್ ಪೆರೇಡ್ ಮಾಡಿದ್ರು. ಚೇತನ್ಗೆ ಸಾಥ್ ನೀಡಲಿಲ್ಲ, ಚೇತನ್ಗೆ ಜೊತೆ ನೀಡಲಿಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಕಷ್ಟಕರ ಗಳಿಗೆಯನ್ನ ಕಂಡುಕೊಳ್ತಾ ಇದೆ ಮೌರ್ಯ. 6ಕ್ಕೆ 15 ಭರ್ಜರಿಯಾಗಿ 1ರಿಂದ 2 ಸಿಕ್ಸರ್ ಪಡೆದರೆ ಇನ್ನೂ ಕೂಡ ಮೌರ್ಯರಿಗೆ ಅವಕಾಶ ಇದೆ. ಕ್ರಿಕೆಟ್ ತಿಳಿಸಿದ ಆಟ, ಸಮಾನ ಅವಕಾಶ ಇದೆ, 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ
ಒಂದೊಮ್ಮೆ ಮೌರ್ಯದ ಪರ, ಇನ್ನೊಂದೊಮ್ಮೆ ಅಭಿಪರ. ಈ ಒಂದು ಅಂಕಣದ ಪಿಚ್ ನಿರ್ಮಾತ ಮಲ್ಲೇಶ್ ಅರಸೀಕೆರೆ. ಬಹುಶಃ ಮಂಗಳೂರಿನ ಬಹುತೇಕ ಎಲ್ಲ ಪಂದ್ಯಾಟದ ಪಿಚ್ ನಿರ್ಮಾತ ಮಲ್ಲೇಶ್ ಫ್ರಮ್ ಅರಸೀಕೆರೆ. ಬಾಲ್ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 5-14 5-14. ಭರ್ಜರಿ ಸಿಕ್ಸರ್ ಬಂದರೆ ಮಾತ್ರ ಮೌರ್ಯಗೆ ಇನ್ನೂ ಅವಕಾಶ, ಇಲ್ಲದಿದ್ದರೆ ಶ್ರೀ ಸಾಯಿ ಅಭಿ ತಂಡಕ್ಕೆ. ವೈಟ್ ಬಾಲ್ ಅಕ್ರಮ ಸೂಚನೆ ನೀಡ್ತಾ ಇದ್ದಾರೆ. 5-13 5-30. ಸಿಕ್ಸರ್ ಮೇಲಾಟದಲ್ಲಿ ಮಾತ್ರ ಪಂದ್ಯದ ಫಲಿತಾಂಶ ಊಹಿಸಲು ಸಾಧ್ಯವಿದೆ. ಬಹಳ ಸುತ್ತಮುತ್ತ ಹೊಡೆತ, ಉತ್ತಮ ರೀತಿಯ ಕ್ಯಾಚ್ ಅನ್ನು ಮಾಡಿಕೊಂಡು ಮತ್ತೊಂದು ಉತ್ತರಿಯ ಪತನ. ಭರ್ಜರಿ 2 ಸಿಕ್ಸ್ ದಾಖಲೆ ಪಂದ್ಯ ಗತಿ ಬದಲಾಗ್ತದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಈ ತರ ಮಧ್ಯೆ ಮತ್ತೊಂದು ಉದರ ಆಘಾತ. ಒಂದು ಸಿಕ್ಸರ್, ಒಂದು ಬೌಂಡ್ರಿ, ಇನ್ನೂ ಕೂಡ ಫಲಿತಾಂಶ ಚಿತ್ರಣ ಬದಲಾಗ್ತದೆ. ಬಹಳ ಸುತ್ತಮುತ್ತ ಹೊಡೆತ, ಚೆಂಡು ಬೌಂಡರಿ, 2 ಎಸೆತ, 7 ಓಟದ ಅವಶ್ಯಕತೆ. ಎಂಜಿನ್ ಭಾಗಗಳನ್ನು ಸ್ವಚ್ಛವಾಗಿರುತ್ತದೆ 99.9% ವರೆಗೆ. ಅದಕ್ಕೆ ಶೆಲ್ ಆಯ್ಕೆ ಮಾಡಿ. 2 ಎಸೆತ, 7 ಓಟದ ಅವಶ್ಯಕತೆ. ಪಂದ್ಯ ಸರಿಸಮನಾದ ಅಂಕ ಹಂಚಿಕೆ ಆಗ್ತದೆ. ಇನ್ನು ಕೂಡ ಮೌರ್ಯಕ್ಕೆ ಇನ್ನೂ ಅವಕಾಶ ಸದಾ ತೆರೀತಾ ಇದೆ. ಅವರ ಅದೃಷ್ಟದ ಅವಕಾಶ ತೆರೆದಿತ್ತು ಸ್ವಲ್ಪ ಮಟ್ಟಿಗೆ. ಈ ಮುಂಚೆ ಅವರು ಅದೃಷ್ಟವನ್ನ ಸ್ವಲ್ಪ ಮಟ್ಟಿಗೆ ಕಳ್ಕೊಳ್ತಾ ಇದ್ದಾರೆ. ಈಗ ಮತ್ತೆ ಅದೃಷ್ಟ ಕೈ ಹಿಡಿಯುವ ಸೂಚನೆಗಳು ಕಂಡು ಬರ್ತಾ ಇದೆ. 2-2 ಈ ತನ್ನ ಮತ್ತೆ ಬಿರುಸಿನ ಆಟ, ಮತ್ತೆ ಬೌಂಡ್ರಿ. ಒಂದು ಅಂಕ ಮಾಡಿ
ಕೊನೆಯ ಸತ 3 ಓಟದ ಅವಶ್ಯಕತೆ. 2 ಓಟ ಮಾಡಿದ್ರೆ ಪಂದ್ಯ ಟೈ ಆದ್ರೆ ಅಂಕ ಹಂಚಿಕೆ. ಕೇವಲ 1 ಓಟದಲ್ಲಿ ಅದು ಮೀದರೆ ಮಾತ್ರ ಜಯ ಅಭಿಷಿ ಸಾಯಿಗೆ. ಇನ್ನೂ ಅವಕಾಶ ಮೌರ್ಯಕ್ಕೂ ಅಭಿಗೂ ಇದೆ. ಕೊನೆಯ ಬಾರಿ, ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ಈತ ಮೂಲಕ ಪಂದ್ಯವಾದ ಅಭಿ ದಾಖಲಿಸ್ತಾ ಇದೆ. ಮತ್ತೆ ಅದೃಷ್ಟ ಹುಡುಕಿಕೊಂಡು ಮೌರ್ಯಕ್ಕೆ ಹೋದ್ರು ಕೂಡ ಅಂತಿಮ ಒಂದು ಹಂತದಲ್ಲಿ ಪ್ಲಾನ್ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಸತತ 2ನೇ ಜಯವನ್ನು ಅಭಿಷಿ ಸಾಯಿ ಕಳ್ಕೊಳ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ವಿ. ಮುಂದಿನ ಪಂದ್ಯ ಗಜಾನನ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ವೀಕ್ಷಣೆಗಳ ಬದಲಾವಣೆ. ಒಂದು ವೀಕ್ಷಣೆಗಾಗಿ ಪ್ರಶಾಂತ ಮದಪಾಡಿ. ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಆಲ್ರೌಂಡರ್ ಮುಖ್ಯವಾಗಿ ಪಂದ್ಯದ ಆಟದ ಗತಿ ಬದಲಿಸಿದಂತ ಆಟಗಾರ ವಿನೋದ್. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ವಿನೋದ್. ಅವರು ನಮ್ಮ ಮುಖ್ಯ ವೇದಿಕೆ ಒಂದು ಪ್ರಶಸ್ತಿಯನ್ನ ಪಡಿಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಶ್ವಿನ್ ಕುಮಾರ್